ಇವತ್ತು ಬರಗಾಲದ ಸಂದರ್ಭದಲ್ಲಿ ಮುಂದೆ ಇನ್ನೂ ಕೂಡ ಬರಗಾಲ ಪರಿಸ್ಥಿತಿ ಕಂಟಿನ್ಯೂ ಆಗಿದೆ, ಬೇಸಿಗೆ ಇನ್ನೂ ಕೂಡ ಇದೆ. ಮುಂದೆ ಯಾವ ರೀತಿ ರೈತರಿಗೆ ಸ್ಪಂದನೆ ಮಾಡಬೇಕು, ಕಾರ್ಯಕ್ರಮಗಳ ಯೋಜನೆ ಮಾಡಬೇಕು ಅದನ್ನ ಆಲೋಚನೆ ಮಾಡೋದ್ ಬಿಟ್ಟು ಸಂಪೂರ್ಣವಾಗಿ ತನ್ನ ಖಜಾನೆಯನ್ನ ಖಾಲಿ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಹಣಕಾಸಿನ ಒಂದು ವ್ಯವಸ್ಥೆಯನ್ನ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯವನ್ನ ಒಂದು ರೀತಿ ಅರಾಜಕತೆಗೆ ದೂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಒಂದು ಡ್ರಾಮಾ ಮಾಡ್ತಾ ಇದ್ರೆ ಡೆಲ್ಲಿ ಚಲೋ ಅನ್ನೋ ಮೂಲಕ. ಹಾಗಾಗಿ ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಇವತ್ತು ನಾವೇನು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟವನ್ನು ಕೈಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇವತ್ತು ರಾಜ್ಯಾದ್ಯಂತ ಈ ಹೋರಾಟ ಇವತ್ತು ಎಲ್ಲ ರಾಜ್ಯದ ಜಿಲ್ಲೆಗಳ ಮಟ್ಟದಲ್ಲಿ ಕೂಡ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಮಾತನಾಡ್ತಾರೆ. ಈ ಸರ್ಕಾರ ಬಂದು 8 ತಿಂಗಳು ಕಳೆದಿದೆ. ಒಂದೇ ಒಂದು ನಾನು ರಾಜ್ಯದ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಸವಾಲನ್ನ ಹಾಕ್ತೇನೆ. ನಿಮ್ಮ ಸರ್ಕಾರ ಬಂದು 8 ತಿಂಗಳುಗಳಾಗಿದೆ. ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರು ಮಾನ್ಯ ಮುಖ್ಯಮಂತ್ರಿ ಪ್ರಶ್ನೆನ ಮಾಡಬೇಕು. ಯಾವ್ದಾರ ಒಂದು ಯೋಜನೆಯನ್ನ ಈ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಘೋಷಣೆ ಮಾಡಿದ್ದೀರಾ? ಯಾವುದೇ ಒಂದು ಯೋಜನೆ ಕೂಡ ಇವತ್ತು ಘೋಷಣೆ ಅಭಿವೃದ್ಧಿಯನ್ನ ಮಾಡದಿರ್ತಕ್ಕಂಥ ರಾಜ್ಯ ಸರ್ಕಾರ ಅಭಿವೃದ್ಧಿ ವಿರೋಧಿ, ರೈತ ವಿರೋಧಿ ಸರ್ಕಾರ. ಈ ಸರ್ಕಾರ ಇದ್ರಷ್ಟು ಬಿದ್ರಷ್ಟು ಇವತ್ತು ವರ್ಗಾವಣೆ ದಂಧೆಯಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿರ್ತಕ್ಕಂಥ ಅದನ್ನ ಖಂಡಿಸಿ ಇವತ್ತು ನಾವಿತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟನ ಮಾಡ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಕೂಡ ಹೋರಾಟನ ಹಮ್ಮಿಕೊಳ್ತಾ ಇರ್ತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಬಂದು ವಂದಿಸಿ ಇವತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ಒಂದೊಂದು ಪ್ರಶ್ನೆ ಮಾತನ್ನ ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ